ಸಂಸ್ಕೃತಿಯ ಆಚರಣೆಗಳಿಗೆ ಅವರದ್ದೇ ಆದ ಒಂದು ವೈಶಿಷ್ಟ್ಯತೆ ಮತ್ತು ವಿಭಿನ್ನತೆ ಇರುತ್ತೆ. ಅದೇ ರೀತಿಯಾಗಿ ಹೊಳೆ ನರಸೀಪುರದಲ್ಲಿ ಭಾನುವಾರ ನಡೆಯುವ ಐತಿಹಾಸಿಕ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದಿವ್ಯ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಇಂದು ಗರುಡೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಗರುಡ ಉತ್ಸವವು ಪದ್ಧತಿಯಂತೆ ಬ್ರಹ್ಮ ರಥೋತ್ಸವ ನಡೆಯುವ ಒಂದು ದಿನ ಮುಂಚೆ ನಡೆಯುತ್ತೆ. ಈ ಗರುಡೋತ್ಸವವು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವುದು. ಹೀಗೆ ಇನ್ನು ಈ ಗರುಡ ಉತ್ಸವವನ್ನ ಪಕ್ಕದಲ್ಲಿರುವ ಕಡವಿನ ಕೋಟೆ ಗ್ರಾಮಸ್ಥರು ಆಚರಿಸಿಕೊಂಡು ಬರುತ್ತಿರುವ ಆ ಊರಿನ ಹಬ್ಬ ಅಂತಾನೆ ಹೇಳಬಹುದು. ಊರಿನ ಮುಖಂಡರು, ಯುವಕರುಗಳೆಲ್ಲ ಸೇರಿ ಗರುಡೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ಹಿಂದೆ ಇದ್ದಂತಹ ಗರುಡವು ಸಾವಿರಾರು ವರ್ಷದಷ್ಟು ಹಳೆಯದಾಗಿ ಶೀತಲ ವ್ಯವಸ್ಥೆಗೆ ತಲುಪಿತ್ತು. ಇದನ್ನ ಮನಗಂಡ ಗ್ರಾಮದ ಮುಖಂಡರು ಹೊಸ ಗರುಡ ಮೂರ್ತಿಯನ್ನ ಮಾಡಿಸಿ ಪ್ರಾಣ ಪ್ರತಿಷ್ಠೆ ಮಾಡಿಸಿದ್ರು. ಇದೇ ಗರುಡ ಮೂರ್ತಿ ಇವತ್ತಿನ ದಿನ ಉತ್ಸವದಲ್ಲಿ ಇಡಲಾಗಿದೆ. ಈ ಗರುಡವನ್ನ ಅಡ್ಡೆಯ ಮೇಲೆ ಕೂರಿಸಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಹೊರಟು ಕೋಟೆ ಸುತ್ತ ಪ್ರದಕ್ಷಿಣೆ ರೀತಿಯಲ್ಲಿ ಹೊತ್ತು ಮೆರವಣಿಗೆ ಮಾಡ್ತಾರೆ. ಈ ಮೆರವಣಿಗೆಯ ವೈಭವವನ್ನ ನೋಡಲು ಭಕ್ತಾದಿಗಳು ಮಧ್ಯರಾತ್ರಿ ಆದರೂ ಕಿಕ್ಕಿರಿದು ನಿಂತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಗರುಡ ಮೂರ್ತಿಯನ್ನ ನೋಡಿ ಕೈಮುಗಿದು ಭಕ್ತಿಯಿಂದ ಪುನೀತರಾಗ್ತಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕಡುವಿನ ಕೋಟೆ ಗ್ರಾಮದ ಜನರು ಸೇರಿದಂತೆ ಸಾವಿರಾರು ಜನ ಭಕ್ತರು ಹಾಜರಿದ್ದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಕೃಪೆಗೆ ಪಾತ್ರರಾದರು.